ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರಿಗೆ. ನೀವೆಲ್ಲರೂ ಜಿಮ್ಮಲ್ಲಿ ಪುಷಪ್ ಮಾಡೋದು ನೋಡಿರ್ತೀರ. ಸೊ ಮನೇಲೂ ಪುಷಪ್ ಮಾಡೋದು ನೋಡಿರ್ತೀರ. ಯಾವತ್ತಾದ್ರೂ ಸಂಪಲ್ಲಿ ಪುಷಪ್ ಮಾಡೋದು ನೋಡಿದ್ರೆ ನೋಡಿಲಿ, ನನ್ನ ತಮ್ಮ ಸಂಪನ್ನ ಕ್ಲೀನ್ ಮಾಡು ಅಂದರೆ ಸಂಪಲ್ಲೇ ಪುಷಪ್ ಮಾಡ್ತಾ ನಿಂತಿದ್ದ. ಫೈನಲಿಯಾಗಿ ಸಂಪೆಲ್ಲನೂ ತೊಳೆದು ಎಲ್ಲನೂ ಕ್ಲೀನ್ ಮಾಡಿದ್ವಿ. 3 ದಿನದಿಂದ ನಲ್ಲಿ ಸ್ವಲ್ಪ ಗಲೀಜೆಲ್ಲ ಸೇರ್ಕೊಂಡು ನೀರೇ ಬರ್ತಾ ಇರಲಿಲ್ಲ, ಕೆಟ್ಟೋಗ್ಬಿಟ್ಟಿತ್ತು ನಲ್ಲಿ. ಸೊ ಇವತ್ತು ಫೈನಲಿಯಾಗಿ ನಲ್ಲಿ ಅಡಿ ಮಾಡಿಸಿದ್ವಿ. ಫೈನಲಿಯಾಗಿ ಸಂಪಿಗೆ ನೀರು ಬಂತು. ನನಗಂತೂ ಸಂಪಲ್ಲಿ ನೀರು ನೋಡಿ ಫುಲ್ ಅಂದರೆ ಫುಲ್ ಖುಷಿ ಆಗುತ್ತೆ. ಯಾಕಂದರೆ ಮನೇಲೆಲ್ಲ ಫುಲ್ ನೀರು ಖಾಲಿಯಾಗಿ ಒಂದು ತೊಟ್ಟಕ್ಕೆ ನೀರು ಇರಲಿಲ್ಲ. ಫೈನಲಿಯಾಗಿ ನೀರೆಲ್ಲ ಬಂದ ಮೇಲೆ ಬಿಂದಿಗೆಯನ್ನು ಬೆಳಗ್ಗೆ ಕುಡಿಯೋಕ್ಕೆಲ್ಲನೂ ನೀರು ತುಂಬಿದೆ. ನೀರೆಲ್ಲ ತುಂಬಾದ್ಮೇಲೆ ನೀರಿಲ್ಲ ಅಂತ ಪಾತ್ರೆ ತೊಳೆದಿತ್ತಿಲ್ಲ. ಸೊ ಒಂದು ಕಡೆಯಿಂದ ಪಾತ್ರೆನ ತೊಳೆದು ಮಡಗಿದೆ. ಅಪ್ಪ ಮಧ್ಯಾಹ್ನ ಊಟಕ್ಕೆ ಚಿಕನ್ ತೊಗೊಬಂದು ಕೊಟ್ಟಿದ್ರು. ಸೊ ಚಿಕನ್ ಸಾಂಬಾರು ಮಾಡೋಣ ಅಂತ ಮಧ್ಯಾಹ್ನ ಊಟಕ್ಕೆ ಚಿಕನ್ ಸಾಂಬಾರನ್ನ ಮಡಗಿ ಮನೆಯವ್ರಿಗೆಲ್ಲರಿಗೂ ಊಟಕ್ಕೆ ಹಾಕ್ಕೊಟ್ಟು ನಾನು ಕೂಡ ಊಟನ ಮುಗಿಸ್ಕೊಂಡೆ. ಬೇರೆ ಬಟ್ಟೆ ಎಲ್ಲನೂ ಫುಲ್ ಕೆದ್ದರೋಗಿತ್ತು. ಸೊ ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಬಟ್ಟೆ ಎಲ್ಲನೂ ಮರ್ಚ್ ಮಾಡಿಬಿಡೋಣ ಅಂತ ಬೇರೆ ಬಟ್ಟೆ ಎಲ್ಲನೂ ಕೂಡ ಒಂದು ಕಡೆಯಿಂದ ಮರ್ಚಿ ಮಾಡಿದೆ. ಇದು ನನ್ನ ಇವತ್ತಿನ ಬ್ಲಾಗ್ ಆಗಿತ್ತು. ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಫಾಲೋ ಮಾಡೋದನ್ನ ಮರಿಬೇಡಿ.